ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ನಾನಿವತ್ತು ಒಂದು ಮುಖ್ಯವಾದ ವಿಷಯದ ಬಗ್ಗೆ ಹೇಳಕ್ ಬಂದಿದ್ದೀನಿ. ಅದೇನಪ್ಪ ಅಂತ ಯೋಚನೆ ಮಾಡ್ತಿದ್ದೀರಾ? ಅದೇ ಕ್ಯಾನ್ಸರ್ ಟ್ರೀಟ್ಮೆಂಟ್. ಕ್ಯಾನ್ಸರ್ ಟ್ರೀಟ್ಮೆಂಟ್ ಸಹ ಕ್ಯಾನ್ಸರ್ ಹಾಗೆ ಬಹಳ ಕಾಂಪ್ಲಿಕೇಟೆಡ್ ಇದೆ ಅಂತೇಳಿ ನಿಮ್ಗೆಲ್ಲರಿಗೂ ಗೊತ್ತಿದೆ. ಇದರಲ್ಲಿ ಮೇನ್ ನೋಡ್ಬೇಕಾಗಿರೋದೇ ರಿಪೋರ್ಟ್ಸ್ ಅಂಡ್ ರಿಸಲ್ಟ್ಸ್. ಇವೆರಡು ಪರ್ಫೆಕ್ಟ್ ಆಗಿ ಯಾವ ಹಾಸ್ಪಿಟಲ್ ಅಲ್ಲಿ ಸಿಗುತ್ತೆ ಅಂತ ಯೋಚನೆ ಮಾಡ್ತಿದ್ದೀರಾ? ಅದೇ ಪುನರ್ಜನ್ ಆಯುರ್ವೇದ ಹಾಸ್ಪಿಟಲ್. ಇದು ಲೊಕೇಟ್ ಆಗಿರೋದು ಜಯನಗರ್ 4th T ಬ್ಲಾಕ್ BMTC ಬಸ್ ಡಿಪೋಸ್ ಆಪೋಸಿಟ್. ಬನ್ನಿ ಮತ್ತೆ ಒಳಗಡೆ ಹೋಗೋಣ. ನೀವು ಒನ್ ಟೈಮ್ ಪುನರ್ಜನ್ ಆಯುರ್ವೇದ ಹಾಸ್ಪಿಟಲ್ಗೆ ವಿಸಿಟ್ ಮಾಡಿದ್ರೆ ನಿಮ್ ಕ್ಯಾನ್ಸರ್ ಗುಣಮುಖವಾಗಿ ಎಲ್ಲ ರಿಪೋರ್ಟ್ ಕ್ಲಿಯರ್ ಆಗೋವರೆಗೂ ಕೇರ್ ಮಾಡ್ತಾರೆ. ಡಯಟ್ ಇಂದ ಹಿಡಿದು ಫುಡ್ ಪ್ಲಾನ್ ವರೆಗೆ ಎಲ್ಲ ಫಾಲೋ ಅಪ್ ಮಾಡ್ತಾರೆ. ಈ ಹಾಸ್ಪಿಟಲ್ ಸಿಗೋ ಕೇರ್ ನಿಮ್ಗೆ ಎಲ್ಲೂ ಸಿಗಲ್ಲ. ಸೊ ಇಲ್ಲೇ ಒಂದು ಪೇಷಂಟ್ ಇದ್ದಾರೆ, ಅವ್ರಿಗೆ ಕೇಳೋಣ ಬನ್ನಿ. ಸರ್ ನಮಸ್ತೆ. ನಿಮ್ಮೂರು? ನಮ್ಮೂರು ಬಿಜಾಪುರ್. ನಿಮ್ಗೆ ಯಾವ ತರ ಕ್ಯಾನ್ಸರ್ ಆಗಿರೋದು? ನಾನು ಹೊಟ್ಟೆಯಲ್ಲಿ ಟ್ಯೂಮರ್ ಆಗಿದೆ. ಆಮೇಲೆ 5 ತಿಂಗಳಾಯ್ತು ನಾನು ಅಲ್ಲಿ ಟ್ರೀಟ್ಮೆಂಟ್ ಮಾಡಾಕತ್ತಿ. ಅಲ್ಲಿ ಡಾಕ್ಟರ್ ಎಲ್ಲ ಆ ತರ ಟ್ರೀಟ್ಮೆಂಟ್ ಆಗಿಲ್ಲ. ನೀವು ಫಸ್ಟ್ ಹೊಟ್ಟೆಲಿ ಟ್ಯೂಮರ್ ಆಗಿದೆ ಅಂದ್ರಲ್ಲ, ಸೊ ಅದಾದಾಗ ನಿಮ್ಗೆ ಏನಾಗ್ತಿತ್ತು? ಯಾಕೆ ಹಾಸ್ಪಿಟಲ್ ಹೋದ್ರಿ? ಎಲ್ಲಿ ಹೋದ್ರಿ? ಫಸ್ಟ್ ಏನಾಯ್ತು? ಡಾಕ್ಟರ್ ಸಜೆಷನ್ ತಗೊಂಡು ನಾವು ಸೀದಾ ಹೋಗಿದ್ದೀವಿ. ಅಲ್ಲಿ ಹೋಗೋಣ, ಅಲ್ಲಿ ಬಯೋಪ್ಸಿ ಮಾಡಿ ನನಗೆ ಚೆಕ್ ಮಾಡಿದ್ಮೇಲೆ ಇವ್ರಿಗೆ ಟ್ಯೂಮರ್ ಆಗಿದೆ ಅಂತ ಹೇಳಿದ್ರು. ಅದು 5 ತಿಂಗಳ ತನಕ ನಾನು ಅಲ್ಲಿ ತೋರಿಸಿದ್ರೆ ಏನೂ ಆಗಿಲ್ಲ. ಯೂಟ್ಯೂಬ್ ಅಲ್ಲಿ ಒಂದು ಆಡ್ ಬರ್ತಾ ಇತ್ತು, ಪುನರ್ಜನ್ಮ ಎಂದು ಸರ್ ಆಯುರ್ವೇದಿಕ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಇದೆ ಅಂತ. ನೋಡಿದ್ಮೇಲೆ ಒಳ್ಳೆ ಟ್ರೀಟ್ಮೆಂಟ್ ಒಂದು ಹೆಮ್ಮೆ ಬಂತು ನನಗೆ. ಬಂದ್ಬಿಡನೆ ತುರಂತ ನಿನ್ನೆ ನೋಡಿದ್ದೀನಿ, ಇವತ್ತು ಬಂದಿದ್ದೀನಿ. ಥ್ಯಾಂಕ್ ಯು ಸರ್, ನಿಮ್ ಜೊತೆ ಮಾತಾಡಿ ತುಂಬಾ ಆಯ್ತು ಸರ್, ಒಳ್ಳೆದಾಗಿ. ನಮಸ್ತೆ ಮೇಡಮ್, ನನ್ನ ಹೆಸರು ಸಮೀರ್ ಅಂತೇಳಿ. ನಾನು ಪುನರ್ಜನ್ ಆಯುರ್ವೇದ ಹಾಸ್ಪಿಟಲ್ ಬಗ್ಗೆ ತುಂಬಾನೇ ಪಾಸಿಟಿವ್ ಆಗಿ ಕೇಳಿದ್ದೀನಿ. ಕ್ಯಾನ್ಸರ್ ರೋಗಕ್ಕೆ ಆಯುರ್ವೇದ ಹೆಂಗ್ ವರ್ಕ್ ಆಗುತ್ತೆ ಅಂತೇಳಿ ಅದ್ರ ಬಗ್ಗೆ ಡೀಟೇಲ್ಸ್ ಹೇಳ್ತೀರಾ? ಆಯುರ್ವೇದದಲ್ಲಿ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಅಂದ್ರೆ ಮೇನ್ ಆಗಿ ನಾವು ರೂಟ್ ಕಾಸ್ ಅನ್ನು ಟಾರ್ಗೆಟ್ ಮಾಡ್ಕೊಂಡು ಫಸ್ಟ್ ಥಿಂಗ್. ಅದರ್ ಥಿಂಗ್ ಏನಂದ್ರೆ ರಸಾಯನ ಆಯುರ್ವೇದ ಅಂತ ಹೇಳ್ತೇವೆ. ಸೊ ನಾವು ಸ್ವಲ್ಪ ಧಾತುಸು ಮತ್ತೆ ಅದಕ್ಕೆಲ್ಲ ಸ್ವಲ್ಪ ಪೋಷಣೆ ಕೊಟ್ಕೊಂಡು ಹೋದಾಗ ಆಟೋಮೆಟಿಕಲಿ ವಿ ಕ್ಯಾನ್ ಕಂಟ್ರೋಲ್ ದಿ ಗ್ರೋತ್ ಆಫ್ ಕ್ಯಾನ್ಸರ್ ಸೆಲ್ಸ್. ಪುನರ್ಜನ್ ಆಯುರ್ವೇದದಲ್ಲಿ ಬರೀ ಕ್ಯಾನ್ಸರ್ ಮೇಲೆನೆ ಕಾನ್ಸಂಟ್ರೇಟ್ ಮಾಡಿ ಟ್ರೀಟ್ಮೆಂಟ್ ಮಾಡಲ್ಲ, ಓವರ್ ಆಲ್ ಟ್ರೀಟ್ಮೆಂಟ್ ಅಲಾಂಗ್ ವಿತ್ ದಿಸ್ ಆಹಾರ ಪದ್ಧತಿ ಮತ್ತು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಏನ್ ಮಾಡಬೇಕು ಅನ್ನೋದನ್ನು ಕಾನ್ಸಂಟ್ರೇಟ್ ಮಾಡಿ ಹೇಳ್ಕೊಡ್ತೀವಿ. ಸೊ ಅದರಿಂದ ಇಂಪ್ರೂವ್ಮೆಂಟ್ಸ್ ಚೆನ್ನಾಗಿ ಕಾಣಿಸ್ತಾ ಇದೆ, ರಿಸಲ್ಟ್ ಚೆನ್ನಾಗಿ ಬರ್ತಾ ಇದೆ. ಅಂದ್ರೆ ರೀಸೆಂಟ್ ಆಗಿ ರಿಸಲ್ಟ್ ನೋಡಿರೋ ಪೇಷಂಟ್ ಅಂದ್ರೆ ಒಬ್ರು ನಿಯರ್ಲಿ 70 ವರ್ಷದ ಒಂದು ಫಿಮೇಲ್ ಪೇಷಂಟ್ ಇದ್ದಾರೆ. ಅವ್ರಿಗೆ ಏನಂದ್ರೆ ಎಂಡೋಮೆಟ್ರಿಯಲ್ ಕ್ಯಾನ್ಸರ್. ತುಂಬಾ ಹೊಟ್ಟೆ ನೋವಿತ್ತು, ಊಟ ಮಾಡಕ್ ಆಗ್ತಿಲ್ಲ, ತುಂಬಾ ಸುಸ್ತಿತ್ತು, ವೆಯ್ಟ್ ಲಾಸ್ ಇತ್ತು. ಇವಾಗ ಅವ್ರು ಹೇಗಿದ್ದಾರೆ ಅಂದ್ರೆ ತಮ್ಮ ಅಡ್ಗೆ ತಾವು ಮಾಡ್ಕೊಳ್ತಾರೆ, ತಮ್ಮ ಮನೆ ಕೆಲಸ ತಾವು ಮಾಡ್ಕೊಳ್ತಾರೆ. ಆಯುರ್ವೇದ ಇಂಟಿಗ್ರೇಟೆಡ್ ಟ್ರೀಟ್ಮೆಂಟ್ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಬೇರೆ ಯಾವ್ದೋ ಟ್ರೀಟ್ಮೆಂಟ್ ಜೊತೆಗೆ ಈ ಟ್ರೀಟ್ಮೆಂಟ್ ಅಂತ ತಗೊಂಡ್ರೆ ನಿಮಗೆ ಬಹಳ ಸಪೋರ್ಟಿವ್ ಆಗಿ ಯೂಸ್ ಆಗುತ್ತೆ. ಇದನ್ನು ಸ್ವತಃ ಪೇಷಂಟ್ ಅವರೇ ಇವರ ಯೂಟ್ಯೂಬ್ ಚಾನಲ್ ಅಲ್ಲಿ ಹೇಳಿದ್ದಾರೆ. ಪುನರ್ಜನ್ ಆಯುರ್ವೇದ ಹಾಸ್ಪಿಟಲ್ಗೆ ಎಷ್ಟೊಂದು ರೋಗಿಗಳು ವಿಸಿಟ್ ಮಾಡಿ ಇವತ್ತಿಗೂ ಪುನರ್ಜನ್ಮ ಪಡೆದಿದ್ದಾರೆ. ಅವರೆಲ್ಲ ಇವಾಗ ಕ್ವಾಲಿಟಿ ಲೈಫ್ ನ ಲೀಡ್ ಮಾಡ್ತಿದ್ದಾರೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟೋ ಜನ ಕ್ಯಾನ್ಸರ್ ಇಂದ ಬಳಲ್ತಿರ್ತಾರೆ. ಯಾರಿಗೂ ಪುನರ್ಜನ್ ಆಯುರ್ವೇದ ಹಾಸ್ಪಿಟಲ್ ಬಗ್ಗೆ ತಿಳಿದೇ ಇರಲ್ಲ. ಈ ವಿಡಿಯೋನ 4 ರಿಂದ 5 ಜನಕ್ಕೆ ಶೇರ್ ಮಾಡಿ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್, ಲೊಕೇಶನ್ ಎಲ್ಲ ಕೊಟ್ಟಿರ್ತೀನಿ, ಹಿಂದೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.